ಸರ್ವ ವಿಕಾರ ವೇತ್ತಾಂ ನಿತ್ಯಃ ಅವಿಕಾರಿಃ ಭವಿತುಂ ಸಮರ್ಥಿ ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನಃ ದ್ರಷ್ಟುಂ ಅಸತ್ವಂ ಏತಯೋಃ. ವಿಕಾರಿಣಾಂ ಸರ್ವ ವಿಕಾರ ವೇತ್ತ. ವಿಕಾರ ಅಂತಂದ್ರೆ ಕೆಟ್ಟ ರೂಪ ಅಂತ ಅರ್ಥ ಅಲ್ಲ. ಪದೇ ಪದೇ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ವಸ್ತುವಿಗೆ ವಿಕಾರ ಅಂತ ಕರೀತಾರೆ. ಅದು ಯಾವುದೇ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಪ್ರಾಣಿ ಆಗಿರ್ಲಿ, ಪಕ್ಷಿ ಆಗಿರ್ಲಿ, ಮರ ಆಗಿರ್ಲಿ, ಯಾವುದೇ ಆಗಿರ್ಲಿ. ಯಾರ್ದು ಮ್ಯೂಟ್ ಆನ್ ಇದೆ? ಓಪನ್ ಕ್ಲೋಸ್ ಮಾಡಿಕೊಳ್ಳಿ. ಸರ್ವ ವಿಕಾರ ವೇತ್ತ. ಸೊ ಈ ಎಲ್ಲ ಸರ್ವ ವಿಕಾರವನ್ನ ಅಂದ್ರೆ ಬದಲಾವಣೆ ಆಗುವಂತಹ ವಿಕಾರವನ್ನ ನೋಡುವಂತವನು ವೇತ್ತ ಅಂದ್ರೆ ಒಬ್ಬನಿದ್ದಾನೆ. ಯಾರು ಅವನಂತಂದ್ರ ನಿತ್ಯ ಅವಿಕಾರಿ ಭವಿತುಂ ಸಮರ್ಥಿ ಅಂತ. ನಿತ್ಯನಾಗಿರ್ತಕ್ಕಂಥವನು, ವಿಕಾರ ರಹಿತನಾಗಿರ್ತಕ್ಕಂಥವನು ಒಬ್ಬನಿ ಇರಬೇಕು, ಭವಿತುಂ ಇರಬೇಕು. ಇಲ್ಲದೆ ಹೋದ್ರೆ ವಿಕಾರ ಆಗ್ತಕ್ಕಂಥದ್ದನ್ನ ಇನ್ನೊಂದು ಅದ್ರ ಜೊತೆಗೆ ಅದು ವಿಕಾರ ಆಗ್ತತ್ತಂದ್ರ ತಿಳಿಯೋದು ಯಾರು? ಒಂದು ವಿಕಾರ ಆಗತಕ್ಕಂಥ ವಸ್ತು ಇರಬೇಕು, ಇನ್ನೊಂದು ವಿಕಾರ ರಹಿತವಾಗಿರ್ತಕ್ಕಂತಹ ನಿರ್ವಿಕಾರಿಯಾಗಿರ್ತಕ್ಕಂಥ ವಸ್ತು ಇರಬೇಕು. ಅವಾಗ ನಿರ್ವಿಕಾರಿಯಾಗಿರ್ತಕ್ಕಂತಹ ವಸ್ತು ವಿಕಾರವನ್ನು ತಿಳಿಲಿಕ್ಕೆ ಸಾಧ್ಯ. ಮತ್ತೆ ಒಂದು ವಿಕಾರದಿಂದ ಇನ್ನೊಂದು ವಿಕಾರಕ್ಕೆ ಹೋಗುವಾಗ ಒಂದು ನಿತ್ಯವಾಗಿರ್ತಕ್ಕಂಥ ವಸ್ತು ಇದ್ದಾಗ ಅವಾಗ ತಿಳಿಲಿಕ್ಕೆ ಸಾಧ್ಯ ಅಂತ. ಈಗ ನಿತ್ಯ ಅಂತಕ್ಕಂಥದ್ದನ್ನ ಒಂದು ಸಣ್ಣದ ಎಕ್ಸಾಂಪಲ್ ಮೂಲಕ, ಈಗ ನಿಮ್ಮ ಮನೆಗಳಲ್ಲಿ ನೀವು ಮನೆಯಲ್ಲಿ ಇರ್ತೀರಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರ್ಯಾರೋ ನಿಮ್ಮ ಫ್ರೆಂಡ್ಸ್ ಬಂದು ಹೋಗ್ತಾರೆ. ಯಾರು ಬಂದಿದ್ರು ಅಂತ ಕೇಳಿದ್ರೆ ಅವಾಗ ನೀವು ಏನ್ ಮಾಡ್ತೀರಿ? 9 ಗಂಟೆಗೆ ಇವ್ರು ಬಂದಿದ್ರು, 10 ಗಂಟೆಗೆ ಇವ್ರು ಬಂದಿದ್ರು, 12 o'clock ಇವ್ರು ಬಂದಿದ್ರು, 4 o'clock ಇವ್ರು ಬಂದಿದ್ರು, 6 o'clock ಇವ್ರು ಬಂದಿದ್ರು ಅಂತ ಹೇಳ್ತೀರಿ. ಅವ್ರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬಂದು ಹೋಗಿ, ನಾನು ಬಂದು ಹೋಗಿನ ಅಂತ ಹೇಳ್ಬೋದು. ಬಂದು ಹೋಗಿರೋವನಿಗೆ ಯಾರು ಬಂದ್ರು ಅಂತ ಹೇಳಕ್ಕಾಗಲ್ಲ. ಯಾರು ಬರದೆ ಹೋಗದೆ ನಿತ್ಯವಾಗಿರ್ತಾನೋ, ಬೆಳಗ್ಗಿಂದ ಸಾಯಂಕಾಲ ತನಕ ಮನೆಯಲ್ಲಿ ಇರ್ತಾನೋ, ಅವನು ಬಂದು ಹೋಗುವವರನ್ನ ಗುರುತಿಸ್ಬೋದು. ಹಾಗಾಗಿ ಈ ನಿತ್ಯವಾಗಿರ್ತಕ್ಕಂತಹ ಒಂದು ವಸ್ತು ಇದೆ, ಅದು ದೇಶಕಾಲಗಳಿಗೆ ಅತೀತವಾಗಿರ್ತಕ್ಕಂತಹದ್ದು, ಅದು ನಿತ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ವಸ್ತು ಇದೆ, ಯಾವುದಂತಂದ್ರೆ ವಿಕಾರವಾಗ್ತಾ ಇದ್ದರೂ ಕೂಡ ವಿಕಾರಕ್ಕೆ ಒಳಗಾಗದೇ ಇರತಕ್ಕಂತಹದ್ದು ಒಂದು ವಸ್ತು ಇದೆ, ಅದು ಅವಿಕಾರಿ. ಈಗ ನೋಡಿ, ನಾನು 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 ಅಂತಂತೀನಿ. ಈ ನಾನು ಅಂತಕ್ಕಂತಹದ್ದು ದೇಹವನ್ನ ಆಧಾರವಾಗಿಟ್ಟುಕೊಂಡು ನಾನು ಅಂತಂತೀನಿ. ಮಗುವಿನಿಂದ ಹಿಡ್ಕೊಂಡು ನಮ್ಮ ವಯಸ್ಸು ಎಷ್ಟಾಗಿದೆ ಇಷ್ಟು ತನಕ ದೇಹ ಬದಲಾವಣೆ ಆಗಿದೆ. ಆದ್ರೆ ನಾನು ಮಾತ್ರ ಮಗುವಿನಿಂದ ಹಿಡ್ಕೊಂಡು ಇಲ್ಲಿ ತನಕ ಒಂದೇ ಇದೆ. ಅದು ಆ ನಾನುವಿನಲ್ಲಿ ಯಾವುದೇ ಇಲ್ಲ. ಆದ್ರೆ ನಾನು ಅಂತ ಯಾವುದನ್ನು ಅನ್ಕೊಂಡಿದೆಯೋ ಅದು ಬದಲಾವಣೆ ಆಗತಕ್ಕಂಥದ್ದು. ಹಾಗೆ ಈ ನಾನು ಅಂತಿದನಲ್ಲ, ಇವನು ಕೂಡ ಜಾಗೃತದಲ್ಲಿ ಇರ್ತಕ್ಕಂಥವನು, ಸ್ವಪ್ನದಲ್ಲಿ ಇರ್ತಕ್ಕಂಥವನು ಸುಷುಪ್ತಿಯಲ್ಲಿ ಇಲ್ದಂಗ ಆಗ್ತಾನೆ. ಹಾಗಾಗಿ ಸುಷುಪ್ತಿಯಲ್ಲಿಯೂ ಕೂಡ ಇರುವಂತವನು ಒಬ್ಬನಿದ್ದಾನೆ. ಅವನು ಮಾತ್ರ ಈ ನಾನುವನ್ನ ವಿಕಾರ ಆಗದೇ ಇರತಕ್ಕಂತಹ, ಅಂದ್ರೆ ಸ್ವಪ್ನ ಜಾಗರ ಸುಷುಪ್ತಿ ಅಂತಕ್ಕಂಥದ್ದು ಕೂಡ ಅವಸ್ಥಾ ಅಂತಂದಾಗಲೂ ಕೂಡ ಅದು ಕೂಡ ಒಂದು ರೀತಿಯಿಂದ ವಿಕಾರ ಅಂತ ಅನ್ಬಹುದು ಕಾಲಕ್ಕನುಗುಣವಾಗಿ.
ಸೊ ಹಾಗಾಗಿ ಈ ಎರಡು ದೃಷ್ಟಾಂತಗಳಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಾವುದನ್ನ ನಾವು ದೇಹವನ್ನ ಆಶ್ರಯಿಸಿ ನಾನು ಅಂತ ಹೇಳ್ತೀನೋ, ಬದಲಾವಣೆ ಆಗತಕ್ಕಂತಹ ದೇಹದ ಜೊತೆಗೆ ಬದಲಾವಣೆ ಆಗದೇ ಇರತಕ್ಕಂತಹ ನಾನು ಪರಿಚಯ ಮಾಡೋದಕ್ಕೋಸ್ಕರ, ಆ ನಾನು ಆತ್ಮಲ್ಲ, ನಿಮಗೆ ಸಾಮಾನ್ಯವಾಗಿ ಪರಿಚಯ ಮಾಡೋಕ್ಕೋಸ್ಕರವಾಗಿ. ಆದರೆ ಯಾವುದು ನಾನು ಅಂತಂದ್ರೆ ತ್ರಿಕಾಲೇ ಬಾಧಿತೆ ಅಪಿ, ಮೂರೂ ಕಾಲಗಳಲ್ಲಿ ಬಾಧಿತವಾಗದಂತೆ, ನಾಶವಾಗದಂತೆ, ಬದಲಾವಣೆ ಆಗದಂತೆ, ವಿಕಾರವಾಗದಂತೆ ಇರುವಂತಹ ಒಂದು ನಿರ್ವಿಕಾರವಾಗಿರ್ತಕ್ಕಂತಹ ಒಂದು ವಸ್ತು ಇದೆ, ಅದು ಆತ್ಮ. ಈ ಬದಲಾವಣೆ ಆಗತಕ್ಕಂತಹ ಅಹಂ ಆತ್ಮ ಆಗಲ್ಲ. ಯಾಕಂತಂದ್ರೆ ಅದು ವಿಕಾರವನ್ನು ಹೊಂದುತ್ತೆ. ಇದನ್ನ ಅವರು ಇನ್ನೊಂದು ರೀತಿಯಾಗಿ ಕೆಳಗಡೆ ಹೇಳ್ತಿದ್ದಾರೆ, ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಅಂತಂತಾರೆ ಅವರು. ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಮನೋರಥ, ಸ್ವಪ್ನ ಮತ್ತು ಸುಷುಪ್ತಿಯಲ್ಲಿ ಇದು ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ ಅಂದ್ರೆ ಪುನಃ ಪುನಃ ದಿನ ನೋಡ್ತೀವಿ, ಪುನಃ ಪುನಃ ಅಂದ್ರೆ ಮತ್ತೆ ಮತ್ತೆ ನೋಡ್ತೀವಿ. ಅಸತ್ವಂ ಅಂದ್ರೆ ಅಸತ್ವಂ ಅಂದ್ರೆ ಇದ್ದು ಇಲ್ದಂಗೆ ಆಗ್ತಕ್ಕಂಥದ್ದು. ಇದು ನಮಗೆ ಏತಯೋಹೋ ಅಂದ್ರೆ ಇದು ನಮಗೆ ಕಂಡು ಬರ್ತದೆ. ಮನೋರಥ, ಮನೋರಥ ಅಂತಂದ್ರೆ ಹಗಲಗನಸು ಅಂತಂತೀವಲ್ಲ, ಕುಂತುಕೊಂಡು ಏನೋ ಯೋಚನೆ ಮಾಡ್ತೀವಿ. ಈ ಮನಸ್ಸು ಅಂತಕ್ಕಂತಹದ್ದು ಯೋಚನೆಗಳ ಅಂತಕ್ಕಂತಹ ಸವಾರಿ ಮಾಡ್ತಿರ್ತದೆ. ಕುಂತುಕೊಂಡು ಏನೋ ಯೋಚನೆ ಮಾಡ್ತಿರ್ತೀವಿ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಯಾರು ಬಂದು ಹೋದ್ರಂತನೂ ಕೂಡ ಗೊತ್ತಾಗೋದಿಲ್ಲ. ಯಾಕೆ ಅಷ್ಟು ಮಗ್ನವಾಗಿ ಬಿಡ್ತು ಅದ್ರಾಗ. ಮಲಗಿರಂಗಿಲ್ಲ, ಎಚ್ಚರಿರ್ತೀವಿ, ಕಣ್ಣು ತೆಗೆದಿರ್ತೀವಿ, ನೋಡ್ತಿರ್ತೀವಿ. ಆದ್ರೂ ಕೂಡ ಒಳಗಡೆಗೆ ಒಂದು ಯೋಚನೆ ನಡೀತಿರ್ತದ. ಯೋಚನೆ ನಡೆಯೋದರಿಂದ, ಯೋಚನೆ ಕಡೆ ನಮ್ಮ ಚಿತ್ತ ಮಗ್ನವಾಗಿರೋದರಿಂದ ಕಣ್ಣು ಹೊರಗಡೆ ಯಾರಾದ್ರೂ ನೋಡ್ತಾ ಇದ್ರು ಅದನ್ನ ರೆಕಗ್ನೈಸ್ ಮಾಡಂಗಿಲ್ಲ. ಇದನ್ನೇನಂತ ಕರೆದ್ರು ಅಂತಂದ್ರೆ ಮನೋರಥ. ಇದು ಬಹಳ ಎಲ್ಲರೂ ಮಾಡ್ತೀವಿ. ಎಷ್ಟು ತಪ್ಪು ಮಾಡ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ತಪ್ಪು ಮಾಡ್ತೀವಿ ಇದ್ರಾಗ. ನಾನಂತೂ ಜಾಸ್ತಿ ತಪ್ಪು ಮಾಡ್ತೀನಿ ಈ ವಿಷಯದಲ್ಲಿ. ಎಷ್ಟೋ ಸಾರಿ ಅವ್ರೇನೋ ಇರ್ತಾರೆ, ನಾವೇನೋ ಕಲ್ಪಿಸ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಮಾತಾಡೋದು. ಅವ್ರಿಗೆ ಇರೋದೇ ಇಲ್ಲ ಅದು. ನಾವೇ ಅವ್ರು ಫೋನ್ ಮಾಡಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಕಾಲ್ ಬಂದಿರ್ತದೆ ಇಟ್ಕೊಳ್ಳಿ, ಫೋನ್ ಮಾಡಿದ್ದಾರೆ ಅಂದಗಳಿಗೆ ಅವ್ರು ಇದಕ್ಕೆ ಮಾಡಿರ್ಬೇಕಂತ ಹೇಳ್ಬಿಟ್ಟು ನಾವು ಫೋನ್ ಮಾಡಿಬಿಟ್ಟು ಆಯ್ತು ಹೇಳಕ್ ಶುರು ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ದಿ ಮನೋರಥ. ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ಮನೋರಥ ಏನಂತಂದ್ರೆ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಕ್ಕಂಥದ್ದು. ಇದು ಎಲ್ಲರ ಜೀವನದಲ್ಲಿ ಸಹಜವಾಗಿ ಯಾರು ಸ್ವಲ್ಪ ಪ್ರಜ್ಞೆ ಕಡಿಮೆ ಇರ್ತದೋ ಅನ್ನಂಥವ್ರಿಗೆ ಜಾಸ್ತಿ ತಪ್ಪು ಮಾಡ್ತೀವಿ ಇದನ್ನ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ಅಭಿಪ್ರಾಯ ಇಟ್ಕೊಂಡ್ ಬಿಟ್ಟಿರ್ತೀವಿ. ಅವ್ರು ಕಾಲ್ ಮಾಡ್ಯಾರಂತಂದ್ರೆ ಇದಕ್ಕೆ ಮಾಡಿದ್ದಾರೆ ಅಂತ ಆಯ್ತು ಹೇಳ್ತಾ ಹೋಗೋದು. ಒಂದ್ಸಾರಿ ಹಾಗೆ ಆಗಿತ್ತು ನಮ್ಮಲ್ಲಿ. ಇನ್ನೊಬ್ಬನು ವರ್ಕರ್ಸು ಅವನೊಂದು 4 ದಿವಸದ ಹಿಂದೆ ಊರಿಗೆ ಹೋಗ್ತೀನಿ ಹೇಳಿದ್ದ. ಆಮೇಲೆ ಅವನು ಊರಿಗೆ ಹೋಗಿಲ್ಲ. ಅವನು ರೂಮ್ ಕ್ಲೀನ್ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು 4 ದಿವಸ ಆದ್ಮೇಲೆ ಅವನು ಕಾಲ್ ಮಾಡಿದ್ದಾನೆ. ಈಗ ಅವನಿಗೆ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಕಾಲ್ ಮಾಡ್ತಾ ಇದೆಯಲ್ವಾ ನೀನು, ಇಲ್ಲಿ ಬಂದು ರೂಮ್ ಕ್ಲೀನ್ ಮಾಡಕ್ಕಾಗತ್ತೆ ಅಂತ ಅವನಿಗೆ ದಬಾಸ್ತಾ ಇದ್ದೆ ನಾನು. ಅವ್ನು ಹೇಳಕ್ ಹೊರಟಿದ್ದಾರೆ, ಬಟ್ ಅವ್ನು ಹೇಳಕ್ ಬಿಡ್ತೇ ಇಲ್ಲ ನಾನು. ಎಷ್ಟನ್ನ ಹೇಳ್ಬೇಕು, ಬೈಬೇಕು, ಅಷ್ಟನ್ನ ಬೈದ ಮೇಲೆ ಸುಮ್ಮನೆ ಆದ್ಮೇಲೆ ಅವಾಗ ಹೇಳಿದ ಅವನು, ನಾನು ಇಲ್ಲಿಗೆ ಹೋಗಿಲ್ಲ ಸರ್, ಇಲ್ಲೇ ಇದ್ದೀನಿ, ಕ್ಯಾನ್ಸಲ್ ಮಾಡಿದ್ದೀನಿ, ಕ್ಲೀನ್ ಮಾಡೋಕೆ ಬರ್ಬೇಕೋ ಬೇಡ ಅಂತ ಹೇಳಿದ ಅವನು. ಇದು ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಮನೋರಥ. ಇದು
ಸಾಮಾನ್ಯವಾಗಿ ಸುಮಾರು ರಜೋ ಸ್ವಭಾವದವರಿಗೆ ತಮೋ ಸ್ವಭಾವದವರಿಗೆ ಜಾಸ್ತಿ ಇದು ಈ ಗುಣ. ಇನ್ನು ಎರಡನೇದು ಉಂಟು, ಅದು ಯಾವುದಂತಂದ್ರೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿಕಂತ ಕೂತ್ಕೊಂಡಿರ್ತೀವಿ. ಯಾರಾದ್ರೂ ಹೋದ್ರೂ ಕೂಡ ಗೊತ್ತಾಗೋದಿಲ್ಲ. ಯಾರಾದ್ರೂ ಅವ್ರು ಕೇಳ್ತಾರೆ, ಇಲ್ಲೇ ಕೂತ್ಕೊಂಡಿದ್ರಲ್ವ, ಯಾರಾದ್ರೂ ಈ ಕಡೆ ಹೋದ್ರ ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅದು ನನ್ನದ್ರಲ್ಲಿ ನಾನು ಮಗ್ನ ಆಗಿಬಿಟ್ಟಿರ್ತೀನಿ. ಇನ್ನು ಎರಡನೇದು ಮಗ್ನ ಆದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಅವಾಗ ನನ್ನನ್ನು ನಾನು ಕಳ್ಕೊಂಡ್ ಬಿಟ್ಟಿರ್ತೀನಿ. ಅದಕ್ಕೆ ಅಸತ್ ಅಂತ ಕರೆದಾರ. ಅದು ಸತ್ ಅಂದ್ರೆ ನೋಡೋದು ಏನು ಅಂತ ಗೊತ್ತಿರಂಗಿಲ್ಲ ಅಂತ. ಎದುರುಗಡೆಯವ್ರು ಮಾತಾಡೋದು ಏನಂತ ಗೊತ್ತಿರೋದಿಲ್ಲ ಅಂತ. ಇವೆಲ್ಲವೂ ಕೂಡ ಮನೋರಥ ಅನ್ನುವಂತಹ ಸಬ್ಜೆಕ್ಟ್ ಅಲ್ಲಿ ಜಾಗೃತದಲ್ಲಿ ನಡೀತಕ್ಕಂಥ ಮಿಸ್ಟೇಕ್ಸ್ಗಳು ಎಲ್ಲ. ಇನ್ನು ಎರಡನೇದಾಗಿ ಸ್ವಪ್ನ ಅಂತ ಕರಿತೀವಿ. ಕನಸಿನಲ್ಲಿ ಕೂಡ ಏನ್ ಮಾಡ್ತೀವಿ ನಾವು, ಈ ಜಾಗೃತದ್ದೆಲ್ಲ ಬಿಟ್ಬಿಡ್ತೀವಿ. ಕನಸಿನಲ್ಲಿ ಯಾರ ಜೊತೆಗೇನೋ ಜೀವನ ಮಾಡ್ತಿರ್ತೀವಿ, ಯಾರ ಜೊತೆಗೇನೋ ಓಡಾಡ್ತಿರ್ತೀವಿ, ಯಾರ ಜೊತೆಗೆ ಮಾತಾಡ್ತಿರ್ತೀವಿ, ಇನ್ನೇನ ಮಾಡ್ತಿರ್ತೀವಿ. ನಿತ್ಯ ವ್ಯಭಿಚಾರಿ ಅಂತ ಕರಿತಾರೆ. ವ್ಯಭಿಚಾರಿ ಅಂದ್ರೆ ತನ್ನದಲ್ಲದನ್ನು ಬಿಟ್ಟು ಮತ್ತೊಂದರಲ್ಲಿ ಸೇರಿಕೊಳ್ತಕ್ಕಂಥದ್ದು. ಅವಾಗೇನಾಯ್ತು, ನಾನು ಅಂತಕ್ಕಂಥದ್ದು ಕನಸಿನಲ್ಲಿ ಬೇರೆ ಬಿಡ್ತು. ಇದಕ್ಕೆ ವಿಕಾರ ಅಂತ ಕರೆದ್ರೆ, ಇದಕ್ಕೆ ಅವಸ್ಥಾ ಅಂತ ಕರೆದ್ರೆ, ಅದಕ್ಕೆ ವಿಕಾರ ಅವಸ್ಥಾ. ಇನ್ನು ಗಾಢ ನಿದ್ರೆಯಲ್ಲಿ ಇದೆಲ್ಲವನ್ನ ಬಿಟ್ಟು ಹೋಗ್ಬಿಡ್ತೀವಿ. ಈ ರೀತಿಯಾಗಿ ಯಾವುದನ್ನ ನಾನು ಅಂತ ನಾನು ತಿಳ್ಕೊಂಡಿದ್ದೀನೋ ಆ ನಾನು ಅಂತಕ್ಕಂಥದ್ದು ಮನೋರಥದಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ನಿರಂತರವಾಗಿ ಪುನಃ ದ್ರಷ್ಟು ಅಂದ್ರೆ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣುತ್ತ. ಅಸತ್ವ ಅಂತಂದ್ರೆ ಸತ್ಯ ಅಲ್ಲದೆ ಇರ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಬದಲಾವಣೆ ಆಗ್ತಕ್ಕಂತಹ ಈ ನಾನುವನ್ನ, ಅಹಂಕಾರವನ್ನ ನೆಚ್ಚಿಕೊಂಡು ನೀನು ಖುಷಿಯಾಗಿರಕ್ಕಾಗತ್ತೇನಯ್ಯ ಅಂತ ಶಂಕರರು ನಮಗೆ ಇದರ ಮಿಥ್ಯಾ ಸ್ವರೂಪ, ಅಹಂ ಪ್ರತ್ಯಯದ ಮಿಥ್ಯಾ ಸ್ವರೂಪ ಅಂತ ಇದು ಸಬ್ಜೆಕ್ಟ್. ಅದರ ದರ್ಶನ ಮಾಡಿಸ್ತಿದ್ದಾರೆ ನಮಗೆ. ಅಸತ್ ಅಂದ್ರೆ ಮಿಥ್ಯ, ಸತ್ ಅಲ್ಲದೆ ಇರತಕ್ಕಂಥದ್ದು. ಹೀಗೆ ನಿರಂತರವಾಗಿ ಈ ಮಿಥ್ಯಾ ಸ್ವರೂಪ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೀತಾನೆ ಇರ್ತದೆ. ಇಂತಹ ಒಂದು ಮಿಥ್ಯಾ ಸ್ವರೂಪವಾಗಿರ್ತಕ್ಕಂತಹ ಈ ನಾನುವನ್ನ ನಾನು ನೆಚ್ಚಿಕೊಂಡು ಸಂತೋಷವಾಗಿರ್ಲಿಕ್ಕಾಗತ್ತಾ? ಹಾಗಾಗಿ ಈ ನಾನು ಮೇಲೆ ಇರತಕ್ಕಂತಹ ಅಭಿಮಾನ ತುಂಬಾ ಗಾಢವಾಗಿದೆ. ಸೊ ಆ ಕಾರಣದಿಂದ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಿಥ್ಯಾ ಅಭಿಮಾನವನ್ನ, ಮಿಥ್ಯಾ ಸ್ವರೂಪದ ಅಭಿಮಾನವನ್ನ ಇಲ್ಲಿ ನಿರಾಕರಣೆ ಮಾಡಿ ಆತ್ಮಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸುವಂತಹ, ಅಂದ್ರೆ ನಮ್ಮ ನಿಜ ಸ್ವರೂಪ ಇವತ್ತು ನಮಗೆ ದರ್ಶನ ಆಗದೇ ಇರ್ಬೋದು, ಆದರೆ ಈ ದರ್ಶನ ಆಗಿರ್ತಕ್ಕಂಥ ಅಹಂ ಪ್ರತ್ಯಯದ ಮೇಲೆ ಸ್ವಲ್ಪ ಅಭಿಮಾನ ಕಳ್ಕೊಳ್ಬೇಕು. ಅಭಿಮಾನ ಕಳ್ಕೊಂಡಾಗ ಅವಾಗ ಅದು ಆತ್ಮದರ್ಶನ ಆಗುತ್ತೆ. ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ ರಮಣವಾಗಿಹಂ. ಉಪದೇಶ ಸಾರ ರಮಣ ಮಹರ್ಷಿಗಳದು. ಆ ಅಹಂ, ಆ ನಾನು ಯಾವುದಂದ್ರೆ ತತ್ಸ್ವರೂಪ ಅಂತಕ್ಕಂತಹ ಆ ನಾನುವಿನಲ್ಲಿ ನಿಂತುಕೊಂಡಾಗ ಮಾತ್ರ ಜೀವನ ರಮಣವಾಗುತ್ತೆ. ರಮಣ ಅಂತಂದ್ರೆ ರಮಿಸು ಅಂತ. ರಮಿಸು ಅಂದ್ರೆ ಆನಂದ ಅಂತ, ಅದಕ್ಕೆ ರಮಣ ಅಂತ.
ಅವನು ಯಾವಾಗಲೂ ಆನಂದ ಸ್ವರೂಪನಾಗಿದ್ದ. ಹಾಗಾಗಿ ಅವನು ರಮಣ. ರಮಣ ಅಂದ್ರೆ ಹೆಸರಲ್ಲದು. ಅವ್ರ ಹೆಸರು ಬೇರೆ ಇದೆ ಏನೋ, ಮೊದಲ ಹೆಸರು ಅವ್ರದ್ದು ವೆಂಕಟರೆಡ್ಡಿ, ವೆಂಕಟರಮಣ ಏನೋ ಇದೆ ಅವ್ರದ್ದು ಹೆಸರು. ಸೊ ಯಾವಾಗ ಆ ಜೀವನ ಕಳೆದ್ಬಿಟ್ಟು ಅವರು ಹೊಸ ಜೀವನ ಮಾಡಿದ್ರು, ಅವಾಗ ಅವ್ರದ್ದು ರಮಣ ಅಂತ ಆಯ್ತು. ಇನ್ನು ಕೆಲವೊಬ್ಬರು ಅವರಿಗೆ ಭಗವಾನ್ ಅಂತನೂ ಕೂಡ ಸಂಬೋಧನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಅಹಂ ಪ್ರತ್ಯಯವನ್ನ ನಿರಾಕರಣೆ ಮಾಡಬೇಕು ಅಂತಂದ್ರೆ ನಮ್ಮೇಲೆ ನಮ್ಗೆ ಎಷ್ಟು ನೋಡ್ರಿ ಅಭಿಮಾನ, ಎಷ್ಟು ಅಭಿಮಾನ ಅದಂತಂದ್ರೆ ಅಷ್ಟೊಂದು ಅಭಿಮಾನ ಅದ. ಅದು ಹೀಗೆ ಕೇಳಿದ್ರಿ ಅಂತಂದ್ರೆ ಏನ್ ಹೇಳಲಿಕ್ಕಿಲ್ಲ, ಆದ್ರೆ ಒಳಗಡೆ ಎಲ್ಲ ಒಂದು ಕಡೆಗೆ ಅದು ಸಣ್ಣದು ನೋವು ಮಾಡುತ್ತೆ ನಮಗ. ಯಾಕಂತಂದ್ರೆ ಅದು ನಾವು ಹೇಳ್ಕೊಳ್ತೀವಿ ಹಾಗೆ ಸುಮ್ಮನೆ, ನಮಗೇನು ಅಷ್ಟು ಅಭಿಮಾನ ಇಲ್ಲ ಅಂತ. ಆದ್ರೆ ಯಾರು ಅಭಿಮಾನ ತೋರಿಸ್ತಾರೋ, ಯಾರ ಅಭಿಮಾನ ತೋರಿಸದಲ್ವೋ ಎಲ್ಲರಲ್ಲಿ ಸಮಾನವಾಗಿ ಅಹಂ ಸ್ಟ್ರಾಂಗ್ ಆಗಿರುತ್ತ. ಅದು ಸಮಯ ಬಂದಾಗ ಮಾತ್ರ ಅದು ದರ್ಶನ ಆಗುತ್ತೆ, ಅಂತನಕ ಆಗೋದಿಲ್ಲ. ಅದು ಸುಮ್ಮನೆ ಜನರಲ್ ಆಗಿ ಕೇಳುವಾಗ ನೋಡುವಾಗ ಇಲ್ರಿ ನಮ್ಗೇನು ಅಷ್ಟು ಅಭಿಮಾನ ಇಲ್ರಿ, ನಾವೇನು ತುಂಬಾ ಸರಳವಾಗಿರ್ತೀವ್ರಿ, ಏನ್ ಬಟ್ಟೆ ತುಂಬಾ ಸರಳ, ನಾವು ಯಾವುದೇ ನಾವು ಅಷ್ಟು ತೋರಿಸ್ಕೊಳಂಗ ಹಾಕೊಳ್ಳೋದಿಲ್ಲ, ಅದನ್ನ ಅಭಿಮಾನ ಅಂತ. ಅದು ಆ ಅಭಿಮಾನ ಹೇಳ್ತಾ ಇಲ್ಲ ಶಂಕರಲ್ಲಿ. ಇಲ್ಲಿ ನನ್ನ ಬಗ್ಗೆ ನನಗೆ ವಿಪರೀತವಾಗಿರ್ತಕ್ಕಂತಹ ಅಭಿಮಾನ, ಅದನ್ನ ಅವ್ರು ನಿರಾಕರಿಸ್ತಿಲ್ಲ, ಅದನ್ನ ದರ್ಶನ ಮಾಡಿಸ್ತಾ ಇದ್ದಾರೆ. ಅದು ನೋಡು ಸ್ವಲ್ಪ ಹೋಗಿ ನೀನು ಅದ್ರ ಮೇಲೆ ಅಭಿಮಾನವನ್ನು ಬಿಡಕ್ ಬರುತ್ತೆ ಸ್ವಲ್ಪ. ಶ್ಲೋಕದ ಭಾವಾರ್ಥ: ವಿಕಾರಿಣಾಂ ಸರ್ವ ವಿಕಾರವೇತ್ತ ನಿತ್ಯೋ ವಿಕಾರೋ ಭವಿತುಂ ಸಮಹರ್ತಿ ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನಃ ದ್ರಷ್ಟುಂ ಅಸತ್ವಮೇತಯೋಃ ಅತೋಭಿಮಾನಂ ತ್ಯಜ ಮಾಂಸ ಪಿಂಡೇ ಪಿಂಡಾಭಿಮಾನಾನಿ ಪಿಂಡಾಭಿಮಾನೀನ್ಯಪಿ ಬುದ್ಧಿ ಕಲ್ಪಿತೆ ಕಾಲತ್ರಯಾಬಾಧ್ಯವಖಂಡಬೋಧಂ ಜ್ಞಾತ್ವಾ ಸ್ವಯಂ ಆತ್ಮನಮುಪೈಹಿ ಶಾಂತಿಂ. ಅತಃ ಅಭಿಮಾನಂ, ಆದ್ದರಿಂದ ಅತಃ ಅಂತಂದ್ರೆ ಆ ಕಾರಣದಿಂದ ಅಭಿಮಾನವನ್ನ ಬಿಡು, ತ್ಯಜ ಮಾಂಸ ಪಿಂಡೇ ಅಂತ. ಈಗ ಹಿಂದಿನ ಶ್ಲೋಕದಲ್ಲಿ ಮನಸ್ಸು ಮತ್ತು ಅಹಮ್ಮನ್ನ ಅಡ್ರೆಸ್ ಮಾಡಿದ್ರು. ಈಗ ಈ ದೇಹದ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನ ಈ ಅಹಂ ಬುದ್ಧಿ ಕಲ್ಪಿಸಿಕೊಂಡದಲ್ಲ, ಅದನ್ನು ತೆಗಿತಾ ಇದ್ದಾರೆ ಅವರು. ಅತಃ ಅಭಿಮಾನಂ ತ್ಯಜ ಮಾಂಸ ಪಿಂಡೆ, ಈ ಮಾಂಸ ಮುದ್ದೆಯಾಗಿರ್ತಕ್ಕಂತಹ ಈ ಶರೀರದ ಮೇಲೆ ನಿನ್ನ ಅಭಿಮಾನವನ್ನು ತೆಗಿ. ಪಿಂಡಾಭಿಮಾನಾನಿ ಪಿಂಡ ಅಭಿಮಾನಿನಃ ಅಪಿ ಬುದ್ಧಿ ಕಲ್ಪಿತೆ ಅಂತ. ಅಂದ್ರೆ ಬುದ್ಧಿ ಕಲ್ಪಿದೆ, ಬುದ್ಧಿಯಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂತಹ ಈ ಪಿಂಡದ ಮೇಲೆ ನಿನ್ನ ಅಭಿಮಾನವನ್ನ ಬಿಡು ಅಂತ. ಮೊದಲು ಆ ಕಾರಣದಿಂದ ಅಭಿಮಾನವನ್ನ ಬಿಡು ಅಂತಂದ್ರು. ಮತ್ತೆ ಈ ಮಾಂಸಪಿಂಡವಾಗಿರ್ತಕ್ಕಂತಹ ಪಿಂಡದ ಮೇಲೆ ಅಭಿಮಾನವನ್ನ ನೀನು ಬುದ್ಧಿಯಿಂದ ಕಲ್ಪಿತವಾಗಿರ್ತಕ್ಕಂತಹ ಈ ಮಾಂಸಪಿಂಡದ ಮೇಲೆ ನಿನ್ನ ಅಭಿಮಾನವನ್ನ ಬಿಡು ಅಂತ. ಯಾವುದ್ರ ಮೇಲೆ ನಿನ್ನ ಅಭಿಮಾನ ಇಡು ಅಂತಂದ್ರೆ ಕಾಲತ್ರಯ ಅಭಾದಿತಂ
ಅಖಂಡ ಬೋಧಂ. ಕಾಲತ್ರಯ ಅಭಾದ್ಯಂ ಅಖಂಡ ಬೋಧಂ ಅಂದ್ರೆ ಈ ತ್ರಯ ಅಂತಂದ್ರೆ ಮೂರು ಕಾಲ: ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಒಂದು. ಸೊ ಸ್ಥೂಲ ಶರೀರವನ್ನ ಗಮನಿಸಿ ಇಡತಕ್ಕಂತಹದ್ದು ಈ ಮೂರು ಕಾಲಗಳು. ವಸ್ತುವಿನ ಆಧಾರವಾಗಿಟ್ಟುಕೊಂಡು ಸ್ಥೂಲವಾಗಿ ನಿನ್ನೆ, ಇವತ್ತು ಮತ್ತೆ ನಾಳೆ ಅಂತಂತು ನಾವು. ಅದೇ ತರ ಇನ್ನೊಂದು ಕಾಲ ಇದೆ. ಯಾವುದಂತಂದ್ರೆ ಈ ಮೂರು ಕಾಲಗಳು ಅಂತಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂತಹದ್ದು ಮೂರು ಅವಸ್ಥೆಗಳು. ಇದು ಕೂಡ ಮೂರು ಕಾಲ. ಯಾಕಂದ್ರೆ ಇಲ್ಲಿ ಕೂಡ ಕಾಲ ಬೇರೆ ಬೇರೆ ಇದೆ. ಜಾಗೃತದಲ್ಲಿ ಕಾಲ ಬೇರೆ ಇದೆ, ಸ್ವಪ್ನದಲ್ಲಿ ಬೇರೆ ಇದೆ, ಸುಷುಪ್ತಿಯಲ್ಲಿ ಕಾಲನೇ ಇಲ್ಲ ಅಂತ. ಯಾಕಂದ್ರೆ ಜಾಗೃತದಲ್ಲಿ ಇರ್ತಕ್ಕಂಥದ್ದು ಕಾಲ ಸ್ವಪ್ನದಲ್ಲಿ ಇರಂಗಲ್ಲ. ಮಲ್ಕೊಂಡಿರ್ತೀರಿ, ನಾಳೆ ಎಕ್ಸಾಮ್ ಇರ್ತದೆ ಅಂತ ಇಟ್ಕೊಳ್ಳಿ. ಹಿಂದಿನ ದಿವಸ ಓದಿ ಸಾಕಾಗ್ಯದ, ಮಧ್ಯಾಹ್ನ ಮಲ್ಕೊಂಡಿದ್ರಿ, ತಕ್ಷಣಕ್ಕೆ ಎದ್ದು ಬಿಡ್ತೀರಿ. ಇವು ಬೆಳಕಾಗಿ ಬಿಟ್ಟಿದೆ, 8 ಗಂಟೆಗಿದೆ, ನಾನು ಎಕ್ಸಾಮ್ಗೆ ಹೋಗ್ಬೇಕಾಗಿತ್ತು, ಈಗ ಎದ್ದು ಬಿಟ್ಟಿದ್ದೀನಲ್ಲ ಅಂತ ಗಾಬರಿ ಆಗಿಬಿಡೋದು. ಇಲ್ಲ ಇನ್ನ ಈಗ 3 ಗಂಟೆನ ನಾಳೆ ಹೋಗೋದು ಅಂತ ಅವ್ರು ಮನೆಗೆ ಹೇಳ್ತಿರ್ತಾರೆ. ಆದ್ರೆ ಎಷ್ಟೊತ್ತು ಬೇಕಾಗತ್ತೆ ಅದು ಸರಿ ಹೋಗ್ಲಿಕ್ಕೆ? ನಾವು ಒಂದ್ಸಾರಿ ಹಾಗೆ ಆಗಿತ್ತು. 7th ಸ್ಟ್ಯಾಂಡರ್ಡ್ ಇರುವಾಗ ಅಂತ ಅನ್ಸುತ್ತೆ. ಮಲಗಿಬಿಟ್ಟಿದ್ವಿ ಮೇಲೆ, ಮರಡಿ ಮೇಲೆ. ಸಾಯಂಕಾಲ 3 ಗಂಟೆಗೆ ಮಲಗಿದ್ವಿ. ನಾಳೆ ಎಕ್ಸಾಮ್ ಇದೆ. ಎಷ್ಟೊತ್ತು ಮಲಗಿಬಿಟ್ಟಿದ್ದೀನಿ ಅಂತಂದ್ರೆ ಸಾಯಂಕಾಲ 6 ಗಂಟೆ ತನಕ ಮಲಗಿಬಿಟ್ಟಿದ್ದೀನಿ. 6 ಗಂಟೆಗೆ ಎಚ್ಚರ ಆಯ್ತು. ಹಿಂಗ್ ಕಣ್ ತೆಗೆದು ನೋಡ್ತಾ ಇದ್ದೀನಿ, ಸೂರ್ಯ ಮುಳುಗುತ್ತಾ ಇದ್ದಾನೆ. ಆದ್ರೆ ನನಗೇನಾಗಿದೆ ಅಂದ್ರೆ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂತ. ಏನಿದು ಬೆಳಗ್ಗೆ ಆಗಿಬಿಟ್ಟದ, ನಾನು 5 ಗಂಟೆಗೆ ಎದ್ದು ಓದ್ಬೇಕಂತ ಅನ್ಕೊಂಡಿದ್ದೆ, ಎಷ್ಟೊತ್ತು ಮಲಗಿಬಿಟ್ಟಿದ್ದೀನಿ ನಾನು ಅಂತ. ಏನು ಎಷ್ಟೊತ್ತು ಚಡಪಡಾಸ್ತಾ ಇದ್ದೀನಿ ನಾನು. ಹೇಳ್ತಾರೆ, ಹೇಳಿದ್ರು ಕೂಡ ಕೇಳದೇ ಇಲ್ಲ. ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಆದಾಗ ಸಂಜೆ ಯಾವುದು ಬೆಳಗ್ಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಯಾಕಂದ್ರೆ ತುಂಬಾ ಡೀಪ್ ಆಗಿ ಇನ್ವಾಲ್ವ್ಮೆಂಟ್ ಆದಾಗ ಸಂಜೆ ಬೆಳಗಿನ ಕಾಲನೂ ಕೂಡ ಗೊತ್ತಾಗದಷ್ಟು ಮಟ್ಟಿಗೆ ಸ್ಮೃತಿ ವಿಭ್ರಮ ಆಗಿಬಿಡ್ತದೆ. ಸೊ ಆ ಕಾರಣದಿಂದ ಇಲ್ಲಿ ನಮಗೆ ಕಾಲತ್ರಯ ಅಬಾಧ್ಯಂ ಅಂದ್ರೆ ಕಾಲಕ್ಕೆ, ಈ ಮೂರೂ ಕಾಲಗಳಿಗೆ ಬಾಧೆ ಇಲ್ಲದಂತೆ ಇರುವಂತಹದ್ದು ಯಾವುದು? ಅಖಂಡ ಸ್ವರೂಪವಾಗಿರ್ತಕ್ಕಂತಹ ಜ್ಞಾತ್ವಾ ಬೋಧಂ ಅಂದ್ರೆ ತಿಳಿ ಯಾವುದು ಅಂತಂದ್ರೆ ಅಂತಹ ಒಂದು ಬೋಧ ಶ್ರುತಿ ಉಪನಿಷತ್ತಿನ ಆಧಾರದ ಮೇಲೆ ಸ್ವಂ ಆತ್ಮಾನಂ ಉಪೈಹಿ ಶಾಂತಂ, ಅಂತಹ ಆತ್ಮನನ್ನ, ಯಾವುದಾತ್ಮ ಕಾಲತ್ರಯ ಬಾಧೆ ಇಲ್ಲದೆ ಇರತಕ್ಕಂತಹ ಅಖಂಡ ಸ್ವರೂಪವಾಗಿರತಕ್ಕಂತಹ ಅಂತಹ ಆತ್ಮನನ್ನ ನೀನು ಅರಿತುಕೊಂಡು, ಉಪೈಹಿ ಅರಿತುಕೊಂಡು ಶಾಂತಿಯನ್ನ ಹೊಂದು. ಸೊ ಈ ವಿಸ್ಮೃತಿ ಅಂತಕ್ಕಂಥದ್ದು ಈ ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥದ್ದು. ಅಜ್ಞಾನದ ವಿಸ್ಮೃತಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಎಲ್ಲರಿಗೂ ಕಾಣಿಸ್ತದೆ. ಅದು ಒಬ್ಬರಿಗೆ ವಿಸ್ಮೃತಿ ಬಂದಿರ್ತದೆ, ಉಳಿದವರಿಗೆಲ್ಲ ಸ್ಮೃತಿ ಇರ್ತದೆ. ಆದ್ರೆ ಇದು ಸರ್ವರಿಗೆ ವಿಸ್ಮೃತಿ ಅಂತ. ಯಾವಾಗ ಅವನು ಮನುಷ್ಯ ಅಂತ ಅನ್ಕೊಂಡು ಅಹಂ ಪ್ರತ್ಯಯದಿಂದ ತನ್ನನ್ನ ತಾನು ಭಿನ್ನವಾಗಿ, ತಾನು ಬೇರೆ ಜಗತ್ತು ಬೇರೆ ಅಂತಕ್ಕಂತಹ ಒಂದು
ಅಜ್ಞಾನದ ಒಂದು ಕವಚವನ್ನ ಹಾಕೊಂಡ್ ಬಿಡ್ತಾನೋ, ಅದು ಕವಚ ಅಂತಾನು ಕೂಡ ಗೊತ್ತೇ ಆಗೋದಿಲ್ಲ. ಯಾವಾಗ ಗೊತ್ತಾಗತ್ತೆ ಅದು ಕವಚ ಅಂತ ಹೇಳ್ಬಿಟ್ಟು? ಶಾಸ್ತ್ರಕ್ಕೆ ಬಂದಾಗ ಗೊತ್ತಾಗತ್ತೆ, ಅಲ್ಲಿ ತನಕ ಗೊತ್ತೇ ಆಗೋದಿಲ್ಲ. ಹೀಗೆ ಪ್ರತಿಯೊಂದರಲ್ಲಿ ಒಂದೊಂದು ಏಜಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಕವಚಗಳು, ಮುಖ ಡ್ರೆಸ್ಗಳು ಹೆಂಗ ಮದುವೆಯಲ್ಲಿ ಈಗ ನೋಡ್ತೀವಲ್ವಾ, ಅರ್ಧ ಗಂಟೆಗೊಂದು ಡ್ರೆಸ್ ಚೇಂಜ್ ಮಾಡ್ತಾನೆ ಇರ್ತಾರೆ ಕೆಲವೊಬ್ರು. ಅರ್ಧ ಗಂಟೆಗೊಂದು ಚೇಂಜ್ ಮಾಡ್ತಿರ್ತಾರೆ. ಹಂಗ ನಾವು ಕೂಡ ಒಂದೊಂದು ಆಸೆಗಳಿಗೆ ಅನುಗುಣವಾಗಿ ಈ ಡ್ರೆಸ್ ಮಾಡ್ತಾನೆ ಇರ್ತೀವಿ. ಹೆಂಡತಿ ಹತ್ರ ಒಂಥರ ಇರ್ತೀವಿ, ಗಂಡನ ಹತ್ರ ಒಂಥರ ಇರ್ತೀವಿ, ಮಕ್ಕಳ ಹತ್ರ ಒಂಥರ ಇರ್ತೀವಿ, ಪಕ್ಕದ ಮನೆಯವ್ರ ಹತ್ರ ಒಂಥರ ಇರ್ತೀವಿ. ಮತ್ತೆ ಎಷ್ಟು ಈಜಿ ಅಂತಂದ್ರೆ ನಾವು ಅಷ್ಟೊಂದು ಮುಖವಾಡ ಡ್ರೆಸ್ ಚೇಂಜ್ ಮಾಡಿಕೊಳ್ತೀವಿ ಅಂತ ಗೊತ್ತೇ ಇಲ್ಲ. ಆ ಡ್ರೆಸ್ ಚೇಂಜ್ ಮಾಡಿಕೊಳ್ಳೋದು ಹೆಂಗ ಖುಷಿನೋ ಅದೇ ರೀತಿ ಇದು ಅಷ್ಟು ಸತ್ಯ ಆಗಿಬಿಟ್ಟದ ನಿಮಗೆ. ಎಷ್ಟು ಸತ್ಯ ಆಗ್ಯದಂತಂದ್ರೆ ಅದು ಯಾರು ಅಸತ್ಯ ಅಂತಂದ್ರೆ ಬೈದು ಬಿಡ್ತಾರೆ, ಹೊಡೆದು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಇದು ಸತ್ಯ ಆಗಿಬಿಟ್ಟದೆ. ಯಾಕೆ ಅಂತಂದ್ರೆ ಅದು ಜೀವನ ಆಗಿಬಿಟ್ಟದಲ್ಲ ನಮಗೆ, ಅದೇ ಜೀವನ ಆಗಿಬಿಟ್ಟದ. ಮತ್ತೆ ಮುಖವಾಡಗಳನ್ನ ಹಾಕಲು ವ್ಯವಹಾರದ ಕುಶಲತೆಯನ್ನ ಕಲಿಯೋದೇ ಜೀವನ. ಕರೆಕ್ಟು, ಅವು ಎಲ್ಲ ಕರಿಬೇಕು. ಈ ಲೋಕದಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಯಾರು ಹೇಗಿರ್ತಾರೋ ಹಾಗೆ ವ್ಯವಹಾರ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲ ಮುಖವಾಡಗಳನ್ನ ಹಾಕ್ಬೇಕು. ಆದ್ರೆ ಮುಖವಾಡ ಹಾಕಿದ್ದೀನಿ ಅಂತ ಜ್ಞಾನ ಇರ್ಬೇಕು. ಮುಖವಾಡ ಹಾಕಿದ್ದೀನಿ ಅಂತ ಜ್ಞಾನ ಇತ್ತಂದ್ರೆ ಅವಾಗ ಮುಖವಾಡ ನಿನಗೆ ದುಃಖ ಕೊಡಂಗಿಲ್ಲ, ಖುಷಿ ಕೊಡುತ್ತ. ಮುಖವಾಡ ಹಾಕಿದ್ದೀನಿ ಅಂತ ಅನ್ನೋದನ್ನ ಮರ್ತು ಬಿಟ್ಟೆ ಅಂತಂದ್ಗಳಿಗೆ ಅದು ಮಿಥ್ಯ ಸುಖ ಮಿಥ್ಯ ದುಃಖ ಎರಡನ್ನು ಕೊಟ್ಬಿಡ್ತದ. ನಾವು ಹಳ್ಳಿಯಲ್ಲಿ ಊರಲ್ಲಿರುವಾಗ ಒಬ್ರು ಭೀಮನ್ ಪಾತ್ರ ಮಾಡಿದ್ರು. ನಾವು ಮಾತಾಡ್ದ ಆ ಭೀಮನಿಗೆ ಮಹಾಭಾರತದಲ್ಲಿರ್ತಕ್ಕಂಥ ಭೀಮನಿಗೆ, ಪಾಂಡವನ ಮಗನ ಭೀಮನಿಗೆ ಬೈದ್ಬಿಟ್ರೆ ಇವನು ಸಿಟ್ಟು ಬಂದ್ಬಿಡ್ತಿತ್ತು. ಯಾಕಂತಂದ್ರೆ ಇವನು ಭೀಮ ಅಲ್ಲ, ಇದು ಅವರು ಯಾವಾಗೂ ಒಂದ್ಸಲ ಪಾತ್ರ ಮಾಡಿದ್ದಾನೆ ಭೀಮಂದು. ಆದ್ರೆ ಈಗ ಹೆಂಗಾಗಿದೆ ಅವನ ಕತೆ ಅಂತಂದ್ರೆ ಯಾರು ಭೀಮನ ಬೇದೆ ಅವನು ಸಿಟ್ಟು ಬರುತ್ತೆ ಅವನಿಗೆ. ಅಲ್ಲ, ನಾನು ಆ ಮಹಾಭಾರತದ ಭೀಮನ ಬೇದ ನಿನಗೆ ಯಾಕಂತಂದ್ರೆ ನನಗೆ ಕೇಳಕ್ಕಾಗಲ್ಲ, ನೀವು ನನ್ನ ಹತ್ರ ನನ್ನ ಎದುರು ನೀವು ಒಯ್ಬಾರ್ದ ಅವನ್ನಂತ ನಾವು. ಅದೇ ರೀತಿಯಾಗಿ ಈ ವಯಸ್ಸಿಗನುಗುಣವಾಗಿ ಈ ಮುಖವಾಡಗಳಿದೇವಲ್ವಾ, ಮುಖವಾಡಗಳನ್ನ ಯಾರು ಟಚ್ ಮಾಡಿಬಿಟ್ರೆ ಅಷ್ಟೊಂದು ಕೋಪ ಬಂದ್ಬಿಡುತ್ತೆ. ಅವಾಗ ನೋಡ್ರಿ, ಮೊದಲು ನಿಮಗೆ ಶ್ಲೋಕ ಹೇಳಕ್ ಬರ್ತಿದ್ದಿಲ್ಲ ಅಂತಂದ್ರೆ ಸಾಕು, ಅದನ್ನ ನೆನಪು ಮಾಡಿದ್ರೆ ಸಿಟ್ಟು ಬಂದ್ಬಿಡ್ತದೆ. ತಾವ್ ಹೇಳ್ಕೊಳ್ತಾರೆ ನನಗೆ ಹೇಳಕ್ ಬರೋದಿಲ್ಲ ಅಂತಾರೆ, ಆದ್ರೆ ನಿನಗೆ ಹೇಳಕ್ ಬರೋದಿಲ್ಲ ಅಂತ ಇನ್ನೊಬ್ರು ಹೇಳಿದ್ರೆ ಇಷ್ಟ ಬಂದ್ಬಿಡ್ತದೆ. ನನಗೆ ನಿನಗೆ ಎಲ್ಲರಿಗೂ ಇದು ಸೇಮ್, ಇದು ಕಾಯಿಲೆ, ಇದು ಮನುಷ್ಯನಿಗೆ. ಇಲ್ಲ ನಿಮಗ್ ಬರ್ತದ ನನಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಇವೆಲ್ಲವೂ ಕೂಡ ನಾವು ಈ ಶಾಸ್ತ್ರಜ್ಞಾನದಿಂದ ವಿಚಾರ ಮಾಡಿದ್ವಿ ಅಂತಂದ್ರೆ ಸತ್ಯಶೋಧನ ಅಂತ ಒಂದು ಟೈಮ್ ಇಟ್ಕೋಬೇಕು ನಾವು. ಆ ಟೈಮ್ ಇಟ್ಕೊಂಡು ಇದನ್ನೆಲ್ಲನೂ ಕೂಡ ನಾವು ಅವಾಗ ಪುನರಾವರ್ತನೆ ಮಾಡಿ ಚಿಂತನೆ ಮಾಡ್ತಿರ್ಬೇಕು. ಈಗ ಹೆಂಗೆ ಕೆಲವೊಂದು ಗೌರ್ಮೆಂಟು
ಕೆಲವೊಂದು ಏನಾದರೂ ಅವ್ಯವಹಾರ ನಡೆದಾಗ ಸತ್ಯಶೋಧನಾ ಸಮಿತಿ ಅಂತ ಮಾಡ್ತಾರೆ ಅವರು. ಸತ್ಯಶೋಧನಾ ಸಮಿತಿ ರಚನೆ ಮಾಡಿ ಆ ಸತ್ಯಶೋಧನಾ ಸಮಿತಿಯವರಿಗೆ ವಹಿಸ್ತಾರೆ. ಇದರಲ್ಲಿ ಏನು ದೋಷ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಟ್ಟು. ಹಂಗೆ ನಮ್ಮ ಜೀವನದಲ್ಲಿ ಕೂಡ ಈ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಕ್ಕಾಪಟ್ಟೆ ಈ ಹಗರಣ ಅಂತ ಆಗೇ ಆಗುತ್ತ. ಯಾಕಂದ್ರೆ ಒಂದು ಸರ್ಕಾರ ನಡೆಸ್ಬೇಕಂದ್ರೆ ಎಷ್ಟು ಸಹಜನೋ ಹಂಗೆ ಜೀವನ ಮಾಡ್ಬೇಕಂದ್ರೆ ಈ ಹಗರಣ ಆಗತಕ್ಕಂಥದ್ದು ಸಹಜ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಗದೇ ಇರ್ಬೋದು, ಇನ್ನು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಗೇ ಆಗುತ್ತದು. ಅದಕ್ಕೆ ಅವಾಗ ಹೋಗಿ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದನ್ನ ನಾವು ಒಂದು ಕಮಿಟಿ ಮಾಡಿಬಿಟ್ಟು ಆ ಕಮಿಟಿಯಿಂದ ಆಗಿರ್ತಕ್ಕಂಥ ದೋಷವನ್ನ ಅದನ್ನೇನ್ ಮಾಡ್ಬೇಕಂದ್ರೆ ಪರಿಷ್ಕರಣೆ ಮಾಡ್ಬೇಕು ಅದನ್ನ. ಹಂಗ ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಾವು ಹಗರಣ ತಪ್ಪು ಮಾಡೇ ಮಾಡ್ತೀವಿ. ಅದಕ್ಕೆ ತಪ್ಪಾಗತಕ್ಕಂಥದ್ದು ಸಹಜನೇ. ತಪ್ಪನ್ನೇನು ಅಪರಾಧ ಅಂತ ಅನ್ನಂಗಿಲ್ಲ ನಾನು, ಯಾಕಂದ್ರೆ ಅದು ಸಹಜ. ಅದು ಅನೇಕ ದಿನಗಳಿಂದ ಹಂಗೆ ಮಾಡಿದ್ದೀವಿ, ಮತ್ತೆ ಅದು ಮಾಡ್ತೀವಿ. ಅದನ್ನ ಅದೇನದ ಅದಂತ ಹೇಳ್ತಾ ಇಲ್ಲ ನಾನು. ಆದ್ರೆ ನಾವೇನ್ ಮಾಡ್ಕೋಬೇಕಂತಂದ್ರೆ ಒಂದು ಸತ್ಯಶೋಧನಾ ಸಮಿತಿ ಅಂತಂದ್ರೆ ಒಂದು ಸಮಯ ಇಟ್ಟುಕೊಂಡು ಯಾವುದೋ ಒಂದಾಗಿತ್ತಂದ್ರೆ ಘಟನೆ ಅದನ್ನ ಪುನರ್ ವಿಮರ್ಶೆ ಮಾಡ್ಬೇಕು. ಪುನರ್ ವಿಮರ್ಶೆ ಮಾಡಿಕೊಂಡು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತಕ್ಕಂಥದ್ದು ಗೊತ್ತಾದಾಗ ಅವಾಗ ನೆಕ್ಸ್ಟ್ ಟೈಮು ಅಲ್ಲಿ ನಾವು ಅಟೆನ್ಷನ್ ಇರ್ತೀವಿ. ಅಲ್ಲಿ ಪುನಃ ಅಂತ ತಪ್ಪು ಮಾಡಕ್ ಹೋಗಲ್ಲ. ಹಂಗಂತೇಳಿ ತಪ್ಪೇ ಮಾಡಲ್ಲ ಅಂತ ಇರ್ತಲ್ಲ, ಮತ್ತೆ ಇನ್ನೊಂದು ಇರ್ತದ ಬೇರೆದು, ಅಲ್ಲಿ ಮತ್ತೆ ತಪ್ಪು ಮಾಡಿರ್ತೀವಿ. ಆದ್ರೆ ಏನನ್ನ ಮಾಡಿದ್ದೇವೋ ಪುನಃ ಆ ತಪ್ಪು ಮಾಡಂಗಲ್ಲ. ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಪದೇ ಪದೇ ತಪ್ಪು ಮಾಡ್ತಾರೆ ಅದೇ ಜಾಗದಲ್ಲಿ. ಯಾಕಂತಂದ್ರೆ ಅವರಿಗೆ ಅಲ್ಲಿ ಕರೆಕ್ಷನ್ ಮಾಡಿಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಕಳ್ಕೊಂಡ್ ಬಿಟ್ಟಿರ್ತಾರೆ. ಆದ್ರೆ ಯಾವಾಗ ನಾವು ಸ್ವಲ್ಪ ಶಾಸ್ತ್ರವನ್ನ ಕೇಳ್ತೀವಿ, ತಿಳ್ಕೊಳ್ತೀವಿ, ಅವಾಗ ನಮಗೆ ಈ ಕರೆಕ್ಷನ್ ಪ್ರಾಸೆಸ್ ಡೆವಲಪ್ ಆಗುತ್ತದ. ಸೊ ಹಾಗಾಗಿ ಅಂತಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದನ್ನ ನಾವು ಮಿಸ್ಟೇಕ್ ಮಾಡಿದ್ದೆವು ಅಂತಹ ಮಿಸ್ಟೇಕ್ ಆಗಿರ್ತಕ್ಕಂಥದ್ದನ್ನ ಪುನಃ ಮತ್ತೆ ಮಿಸ್ಟೇಕ್ ಆಗದಂತೆ ಏನ್ ಮಾಡ್ಬೇಕು ಅಂತಂದ್ರೆ ಎಚ್ಚರ ವಹಿಸ್ಬೇಕು. ಎಚ್ಚರ ವಹಿಸಿ ಆ ಜಾಗದಲ್ಲಿ ನಾವು ಸ್ಲೀಪ್ ಆಗದಂಗ ಜಾರದಂಗಿದ್ದೀವಿ ಅಂತಂದ್ರೆ ಅವಾಗೇನಾಗುತ್ತೆ, ಆ ಘಟನೆ ನೆಕ್ಸ್ಟ್ ಟೈಮು ನಮ್ಗೆ ಸುಖ ಕೊಡುತ್ತೆ. ಅದು ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಅನರ್ಥವನ್ನು ತಂದು ಕೊಡುತ್ತದೆ. ಆ ಕಾರಣದಿಂದ ಜ್ಞಾತ್ವ ಅಂತಂದ್ರೆ ಇದನ್ನ ತಿಳಿ ಬೋಧಂ ಜ್ಞಾತ್ವ. ಈ ಉಪನಿಷತ್ತಿನ ಬೋಧರೂಪವಾಗಿರ್ತಕ್ಕಂತಹ ಉಪನಿಷತ್ತಿನ ತತ್ವವನ್ನ ತಿಳಿ ಮೂರು ಕಾಲಗಳಿಗೆ ಬಾಧಿತವಾಗದೇ ಇರತಕ್ಕಂತಹ ಅಖಂಡವಾಗಿರ್ತಕ್ಕಂತಹ ಯಾವುದು ನಮ್ಮ ಸ್ವರೂಪ, ಆ ತತ್ಸ್ವರೂಪ ಅಂತ ಹೇಳ್ಬಿಟ್ಟು ಶಾಸ್ತ್ರ ನಮಗೆ ಹೇಳಿದೆಯೋ, ಸ್ವ ಆತ್ಮ, ಅದು ನಮ್ಮ ಆತ್ಮ, ಸ್ವಯಂ ಆತ್ಮ ಅದು. ಅಂತಹ ಆತ್ಮನೇ ನಾನಂತ ತಿಳ್ಕೊಂಡ್ಬಿಟ್ಟು ಯಾರು ಇದನ್ನ ಅರಿತುಕೊಳ್ತಾರೆ, ಸೊ ಅವರು ಆತ್ಯಂತಿಕವಾಗಿರ್ತಕ್ಕಂತಹ ಪರಮ ಶಾಂತಿಯನ್ನ ಹೊಂದುತ್ತಾರೆ. ಯಾವುದನ್ನ ಈ ಮುಖವಾಡಗಳ ರೂಪದಲ್ಲಿರ್ತಕ್ಕಂಥ ಅಹಮ್ಮನ್ನ ನಾವು ಅದನ್ನೇ ಜೀವನ ಅಂತ ತಿಳ್ಕೊಳ್ತೀವೋ, ಜೀವನದಲ್ಲಿ ಹೆಚ್ಚು 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 ಸುಖದಂತೆ ಕಂಡ್ರೂ ಕೂಡ ಅದು ದುಃಖವನ್ನೇ ತಂದು ಕೊಡುತ್ತದೆ. ಅತೋಭಿಮಾನಂ ತ್ಯಜಮಾಂಸ ಪಿಂಡೇ ಪಿಂಡಾಭಿಮಾನೇನ್ಯಪಿ ಬುದ್ಧಿ ಕಲ್ಪಿತೆ ಕಾಲತ್ರಯಾಬಾಧ್ಯಮಖಂಡಬೋಧಂ ಜ್ಞಾತ್ವಾ ಸ್ವಮಾತ್ಮಾನಂ ಉಪೈಹಿ ಶಾಂತಿಂ. ಓಂ ಪೂರ್ಣಮದ
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम। श्री गुरुभ्यो नमः। हरि ओम।